ಕಲ್ವರಿ ಸ್ವರ ವೀಕ್ಷಕರೆಲ್ಲರಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬುತ್ತೇನೆ. ಆತ್ಮನ ಫಲ ಯಾವ್ಯಾವೆಂದರೆ, ಮೊದಲನೇದಾಗಿ ಪ್ರೀತಿ. ಪ್ರಭು ಯೇಸುವನ್ನು ಪ್ರೀತಿಸಬೇಕು, ಪ್ರಭು ಯೇಸುವಿನ ಸನ್ನಿಧಿ ಪ್ರೀತಿಸಬೇಕು, ಪ್ರಭು ಯೇಸುವಿನ ಸತ್ಯವನ್ನು ಪ್ರೀತಿಸಬೇಕು, ಪ್ರಭು ಯೇಸುವಿನ ಸಹವಾಸ ಪ್ರೀತಿಸಬೇಕು, ಪ್ರಭು ಯೇಸುವಿನ ಸೇವೆಯನ್ನು ಪ್ರೀತಿಸಬೇಕು, ಪ್ರಭು ಯೇಸುವಿನ ಸುವಾರ್ತೆಯನ್ನು ಪ್ರೀತಿಸಬೇಕು, ಪ್ರಭು ಯೇಸುವಿನ ಸಭೆಯನ್ನು ಪ್ರೀತಿಸಬೇಕು, ಸೇವಕನನ್ನು ಪ್ರೀತಿಸಬೇಕು ಎಂಬ ಈ ಅಮೂಲ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಪತಿಯನ್ನು ಪ್ರೀತಿಸಬೇಕು, ಪತ್ನಿಯನ್ನು ಪ್ರೀತಿಸಬೇಕು, ಪ್ರತಿ ಮಕ್ಕಳನ್ನು ಪ್ರೀತಿಸಬೇಕು, ಪ್ರತಿ ಹಿರಿಯರನ್ನು ಕೂಡ ಪ್ರೀತಿಸಬೇಕು ಎಂಬ ವಾಸ್ತವವನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಒಂದು ಮರ್ತಿದ್ದೇನೆ, ಅದೇನೆಂದರೆ ಪ್ರತಿಪಕ್ಷರನ್ನು ಪ್ರೀತಿಸಬೇಕು. ಪ್ರತಿಪಕ್ಷರು ಅಂದ್ರೆ ಯಾರು? ಯಾರೆಂದರೆ ಅಪೋನೆಂಟ್, ಶತ್ರುಗಳನ್ನು ಕೂಡ ಪ್ರೀತಿಸಬೇಕು. ಅದಕ್ಕಾಗಿ ತಾನೇ ನನ್ನ ಗಂಡನಿಗೆ ಅಷ್ಟೊಂದು ಪ್ರೀತಿಸುತ್ತೇನೆ ಎಂದು ಹೇಳುವಂಥವ್ರು ಯಾರಾದರೂ ಇದ್ದೀರಾ? ಅದಕ್ಕೆ ನಾನು ಹೆಂಡತಿಗೆ ಅಷ್ಟು ಪ್ರೀತಿಸ್ತೇನೆ ಎಂದು ಹೇಳುವಂಥವರು ಇದ್ದೀರಾ? ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಎಂದು ಬೈಬಲ್ ಹೇಳುತ್ತದೆ. ನಿಮ್ಮನ್ನು ಪ್ರೀತಿಸುವಂಥವರಿಗೆ ಪ್ರೀತಿಸುವುದರಲ್ಲಿ ಏನು ಶ್ರೇಷ್ಠತೆ ಇದೆ? ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮ ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಒಬ್ಬ ಭಕ್ತನು ಹೇಳಿದಾನೆ, ನಮ್ಮ ಸುತ್ತಲೂ ಇರುವವರಿಗೋಸ್ಕರ ಪ್ರಾರ್ಥಿಸುವಾಗ ದೇವರು ನೋಡ್ತಾರಂತೆ, ದೇವರೊಂದಿಗಿರುವ ದೂತರು ನೋಡ್ತಾರಂತೆ. ಹಾಗೆಯೇ ನಮ್ಮ ಶತ್ರುಗಳಿಗೋಸ್ಕರ ಪ್ರಾರ್ಥಿಸುವಾಗ ಇಡೀ ಪರಲೋಕವೇ ಬಾಗಿ ನೋಡುತ್ತದಂತೆ. ಎಷ್ಟು ಅದ್ಭುತವಾದ ಮಾತು ನೋಡಿ! ಇಡೀ ಪರಲೋಕವೆಲ್ಲ ನಿಮ್ಮನ್ನು ಆಶ್ಚರ್ಯದಿಂದ ನೋಡುತ್ತದಂತೆ ನೀವು ಶತ್ರುಗಳಿಗಾಗಿ ಪ್ರಾರ್ಥಿಸುವಾಗ. ಪ್ರಿಯ ಸಹೋದರ ಸಹೋದರಿಯರೇ, ಯೋಬನು ತನ್ನ ಜೀವಿತದಲ್ಲಿ 2 ಪಟ್ಟು ಆಶೀರ್ವಾದ ಯಾವಾಗ ಹೊಂದಿಕೊಂಡನು ಗೊತ್ತಾ? ಅವನಿಗೆ ಬಹಳಷ್ಟು ಬಾಧಿಸಿರುವಂತಹ, ವೇದನೆಗೊಳಿಸಿರುವಂತಹ, ಬೇಸರಗೊಳಿಸಿರುವಂತಹ, ವಿಮರ್ಶಿಸಿದಂತಹ ಶತ್ರುಗಳಿಗೋಸ್ಕರ ಪ್ರಾರ್ಥಿಸಿದಾಗ. ಮಿತ್ರರಂತೆ ಕಾಣಿಸಿಕೊಳ್ಳುತ್ತಾ ಯೋಬನಿಗೆ ಬಹಳ ವ್ಯಸನಗೊಳಿಸುತ್ತಾರೆ, ವೇದನೆಗೊಳಿಸುತ್ತಾರೆ, ವಿಮರ್ಶಿಸುತ್ತಾರೆ. ಯೋಬನಿಗೆ ಅರ್ಥವಾಗಲಿಲ್ಲ ಯಾಕೆ ಅವನ ಆರೋಗ್ಯ ಕೆಟ್ಟೋಯ್ತೆಂದು. ಯೋಬನಿಗೆ ಅರ್ಥವಾಗಲಿಲ್ಲ ಆಕಸ್ಮಿಕವಾಗಿ ಅವನ ಮಕ್ಕಳೆಲ್ಲ ಒಂದೇ ದಿನ ಯಾಕೆ ಸತ್ತರೆಂದು. ಯೋಬನಿಗೆ ಅರ್ಥವಾಗಲಿಲ್ಲ ಆಕಸ್ಮಿಕವಾಗಿ ಅವನ ಆಸ್ತಿಯೆಲ್ಲ ಒಂದೇ ದಿವಸ ಅವನಿಂದ ದೂರವಾಯಿತೆಂದು. ಯೋಬನಿಗೆ ಅರ್ಥವಾಗಲಿಲ್ಲ ಆರೋಗ್ಯವಾಗಿರುವ ಅವನ ಶರೀರ ಅನಾರೋಗ್ಯದಿಂದ ಆಕಸ್ಮಿಕವಾಗಿ ಬಲಹೀನವಾಯಿತೆಂದು. ಶರೀರವೆಲ್ಲ ಯಾಕೆ ಹುಣ್ಣಾಯಿತೆಂದು. ಆ ತುರಿತ ಸಹಿಸಲಾರದೆ ಕೊನೆಗೆ ಅವನು ಬೂದಿಯಲ್ಲಿ ಕೂತುಕೊಂಡು ಮಡಿಕೆ ಚಿಪ್ಪು ತೆಗೆದುಕೊಂಡು ಮೈ ಕೆರೆಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತೆಂದು ಅರ್ಥ ಆಗಲಿಲ್ಲ. ಅಂತಹ ಸಮಯದಲ್ಲಿ ಆಧರಿಸಬೇಕಾದಂಥವರು, ಅರ್ಥ ಮಾಡಿಕೊಳ್ಳಬೇಕಾದಂತಹ 4 ಜನ ಸ್ನೇಹಿತರು ಬಂದು ಯೋಬನ ಬಳಿಯಲ್ಲಿ ಕೂತ್ಕೊಂಡು ಯೋಬನಿಗೆ ವಿಮರ್ಶಿಸಲು ಆರಂಭಿಸುತ್ತಾರೆ, ಯೋಬನಿಗೆ ಬೇಸರಗೊಳಿಸಲು ಆರಂಭಿಸುತ್ತಾರೆ. ಏನ್ ಪಾಪ ಮಾಡಿದೆಯೋ ನೀನು? ನಿನ್ನ ಮಕ್ಕಳು ಏನ್ ಪಾಪ ಮಾಡಿರ್ತಾರೋ? ಯಾವ ತಪ್ಪು ಮಾಡದೆ, ಯಾವ ಪಾಪ ಮಾಡದೆ ಇಷ್ಟು ಭಯಂಕರವಾದ ಶಿಕ್ಷೆ ಯಾಕೆ ನಿನ್ನ ಮೇಲೆ ಬರುತ್ತೆ ಎಂದು ಹೀಗೆ ಅರ್ಥ ಮಾಡಿಕೊಳ್ಳಬೇಕಾದ ಸ್ನೇಹಿತರು ಕೂಡ ಅವನಿಗೆ ಟೀಕಿಸುತ್ತಾರೆ. ಕುಗ್ಗಿ ಹೋಗಿರುವಂತಹ ಯೋಬನ ಮನಸ್ಸನ್ನು ಆಧರಿಸಬೇಕಾದಂಥವರು ಕೊನೆಗೆ ವಿಮರ್ಶಿಸುತ್ತಾರೆ. ಅಂತಹ ಸಮಯದಲ್ಲಿ ದೇವರಿಗೇ ಕೋಪ ಬಂದಿತು. ಪ್ರಿಯರೇ, ಅವರು ಅಷ್ಟೊಂದು ವಿಮರ್ಶಿಸಿದ್ರು, ನೋಡಿ ದೇವರಿಗೇ ಕೋಪ ಬಂದಿತು. ಆದರೆ ದಯವಿಟ್ಟು ಗಮನಿಸಿರಿ, ಯೋಬನಿಗೆ ಅವನ ಸ್ನೇಹಿತರೇ ಶತ್ರುವೆಂದು ಭಾವಿಸಿ ವಿಮರ್ಶಿಸಿದಾಗ ಬೈಬಲಲ್ಲಿ ಒಂದು ಒಳ್ಳೆ ಮಾತಿದೆ, ಓದುತ್ತೇನೆ ನೋಡಿ. ಯೋಬನ ಪುಸ್ತಕ 42ನೇ ಅಧ್ಯಾಯ 8ನೇ ವಚನ ಓದುತ್ತಿದ್ದೇನೆ. ಹಾಗಾಗಿ 7 ಹೋರಿಗಳನ್ನು 7 ಟಗರುಗಳನ್ನು ನೀವು ತೆಗೆದುಕೊಂಡು, ಏನಂತೆ ನೀವು ತೆಗೆದುಕೊಂಡು, ಅಂದರೆ ಯಾರೆಲ್ಲ ಯೋಬನನ್ನು ವಿಮರ್ಶಿಸಿದ್ದಾರೋ, ದ್ವೇಷಿಸಿ ಮಾತನಾಡಿದರೋ ಅವರಿಗೆ ದೇವರು ಹೇಳ್ತಿದ್ದಾರೆ, 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ಆಗ ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಿಮ್ಮ ಮೂರ್ಖತ್ವಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ, ಆದರೆ ನಾನು ಅವನನ್ನು ಮಾತ್ರವೇ ಅಂಗೀಕರಿಸುವೆನು. ಹೇಗೆಂದರೆ ನನ್ನ ದಾಸನಾದ ಯೋಬನ ವಿಷಯವಾಗಿ ನೀವು ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ. ಇಷ್ಟ ಬಂದ ರೀತಿಯಲ್ಲಿ ನೀವು ಮಾತನಾಡಿದ್ದೀರಿ. ನನ್ನ ವಿಷಯವಾಗಿಯೂ ಹಾಗೆ ಮಾತಾಡಿದ್ದೀರಿ, ನನ್ನ ಸೇವಕನಾದ ಯೋಬನ ವಿಷಯವಾಗಿಯೂ ಹಾಗೆ ಮಾತನಾಡಿದ್ದೀರಿ. ನಿಮ್ಮ ವಿರುದ್ಧ ನನ್ನ ಕೋಪ ಉರಿಗೊಳ್ಳುತ್ತಾ ಇದೆ ಎಂದು ಹೇಳಿದಾಗ
ವಚನ 9. ತೇಮಾನ್ಯನಾದ ಎಲೀಫಾಜನು, ಶೂಹ್ಯನಾದ ಬಿಲ್ದದನು, ನಾಮಾಥ್ಯನಾದ ಚೋಫರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ, ಸ್ನೇಹಿತರೆಂದು ಇಲ್ಲಿ ನಾವು ನೋಡುತ್ತೇವೆ, ವಾಸ್ತವದಲ್ಲಿ ಅವರು ಸ್ನೇಹಿತರೇ ಆಗಿದ್ರು. ಆದರೆ ಯೋಬನು ಕಷ್ಟಕಾಲ ಹಾದು ಹೋಗುತ್ತಿರುವಾಗ ಯೋಬನನ್ನು ಅರ್ಥ ಮಾಡಿಕೊಳ್ಳಬೇಕಾದ ಇವರು ಅರ್ಥ ಮಾಡಿಕೊಳ್ಳೋದರ ಬದಲಿಗೆ ಅವನನ್ನು ಟೀಕಿಸುತ್ತಾರೆ. ಯೋಬನಿಗೆ ಧೈರ್ಯಪಡಿಸುವುದರ ಬದಲಿಗೆ ಆ ಸಮಯದಲ್ಲಿ ಯೋಬನಿಗೆ ಬಹಳವಾಗಿ ಭಯ ಹುಟ್ಟಿಸುತ್ತಾರೆ, ಬಲಹೀನಪಡಿಸುತ್ತಾರೆ, ಅಷ್ಟೇ ಅಲ್ಲ ಬಾಧೆಪಡಿಸುತ್ತಾರೆ. ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾದವರು ನಿಮ್ಮನ್ನು ಬಾಧೆಪಡಿಸಬಹುದು, ಬಲಹೀನಪಡಿಸಬಹುದು, ಬಾಧೆಗೆ ಗುರಿಪಡಿಸಬಹುದು. ಅಂತಹ ಸಮಯದಲ್ಲಿ ನಾವು ಮಾಡಬೇಕಾದದೇನು? ಅವರು ನಿಮ್ಮ ಶತ್ರುಗಳಾದಾಗ, ನಿಮ್ಮ ಸ್ವಂತ ಜನರೇ ನಿಮಗೆ ಶತ್ರುಗಳಾಗಿ ತಯಾರಾದಾಗ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದಾಗ, ಆಧರಿಸಬೇಕಾದವರೇ ಬೈದಾಡಿಕೊಳ್ಳುತ್ತಿರುವಾಗ ನೀವು ಮಾಡಬೇಕಾದದ್ದೇನು? ಏನ್ ಮಾಡಿದ್ರೆ ನಿಮ್ಮ ಜೀವಿತದಲ್ಲಿ ನೀವು ಕಳೆದುಕೊಂಡದ್ದನ್ನು ತಿರುಗಿ ಹೊಂದಿಕೊಳ್ತೀರಿ ಎಂಬುದನ್ನು ಯೋಬನು ತೋರಿಸ್ತಿದ್ದಾನೆ. ಏನದು? ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ. ವಾಸ್ತವದಲ್ಲಿ ಇವರು ಯಾರು? ದೇವರಿಗೂ ಕೂಡ ಕೋಪ ಹುಟ್ಟಿಸಿದವರಾಗಿದ್ದಾರೆ. ದೇವರಿಗೆ ಕೋಪ ಹುಟ್ಟಿಸಿರುವಂತಹ, ಯೋಬನಿಗೆ ಬಹಳವಾಗಿ ಬಾಧಿಸಿರುವಂತಹ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾಗ ಯೆಹೋವನು ಅವನಿಗೆ ಕ್ಷೇಮ ಸ್ಥಿತಿಯನ್ನು ಮತ್ತೆ ಅವನಿಗೆ ದಯಪಾಲಿಸಿದ್ರು. ಏನಂತೆ? ದೇವರು ಅವನಿಗೆ ಕ್ಷೇಮ ಸ್ಥಿತಿ ಮತ್ತೆ ದಯಪಾಲಿಸಿದ್ರಂತೆ. ನಿಮ್ಮಲ್ಲಿ ಎಷ್ಟು ಜನ ಕ್ಷೇಮ ಕೋರುತ್ತಾ ಇದ್ದೀರಿ ಎಂದು ಒಮ್ಮೆ ಕೈ ತೋರಿಸ್ತೀರಾ? ಕ್ಷೇಮ ಕೋರುವಂಥವರು ಕೈ ತೋರಿಸುತ್ತೀರಾ? ಹಾಗಾದ್ರೆ ಏನ್ ಮಾಡಬೇಕು ಹೇಳಿ? ನಿಮ್ಮನ್ನು ಬಾಧಿಸಿದಂಥವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರಿ. ಬ್ರದರ್, ನೀವು ಏನ್ ಹೇಳಿದ್ರು ಮಾಡ್ತೇವೆ, ಆದರೆ ಅವನಿಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡಲ್ಲ ಅನ್ನುತ್ತೀರಾ? ನನಗೆ ಬಹಳ ಬಾಧೆಪಡಿಸಿರುವ, ಬಹಳವಾಗಿ ವಿಮರ್ಶಿಸಿರುವ, ಬಹಳ ಮನಸ್ಸಿಗೆ ಗಾಯಪಡಿಸಿರುವ, ಬೆನ್ನಲ್ಲಿ ಚೂರಿ ಇಟ್ಟಿರುವ ವ್ಯಕ್ತಿ ನಾನು ವೈಜಾಗ್ ಎಂಬ ಪಟ್ಟಣಕ್ಕೆ ಹೋದಾಗ ಎಲ್ಲಿ ನಾನು ಟಿಫಿನ್ ಮಾಡ್ತಾ ಇದ್ದೇನೋ ಅದೇ ಟಿಫಿನ್ ಮಾಡುವ ಸ್ಥಳದಲ್ಲಿ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಟಿಫಿನ್ ಮಾಡ್ತಿದ್ದ. ನನಗೆ ಬಹಳ ಬಾಧೆಪಡಿಸಿದ, ಬಹಳಷ್ಟು ವಿಮರ್ಶಿಸಿದ, ಬಹಳಷ್ಟು ಮನಸ್ಸು ನೋಯಿಸಿದ, ಬಹಳಷ್ಟು ಮೋಸ ಮಾಡಿದ, ಬ್ಯಾಕ್ ಬೈಟಿಂಗ್ ಮಾಡಿದ. ಆ ವ್ಯಕ್ತಿಯಲ್ಲಿದ್ದಾನೆಂದು ತಿಳ್ಕೊಂಡು ನಾನು ಮಾಡಿದ್ದೇನು ಗೊತ್ತಾ? ಅವನಿಗೋಸ್ಕರ ಪ್ರಾರ್ಥಿಸಿದೆ. ದೇವರೇ, ಆ ವ್ಯಕ್ತಿ ತನ್ನ ತಪ್ಪನ್ನು ತಿಳಿದುಕೊಂಡು ತನ್ನ ಜೀವಿತ ತಿದ್ದುಕೊಂಡು ನಿನಗೆ ಉಪಯುಕ್ತ ಪಾತ್ರೆಯಾಗಿ ಜೀವಿಸುವ ಹಾಗೆ ಮಾಡು ದೇವರೇ ಎಂದು ಪ್ರಾರ್ಥಿಸಿದೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು, ಬ್ರದರ್, ಅವನಿಗೋಸ್ಕರ ಪ್ರಾರ್ಥಿಸುವುದರ ಬದಲಿಗೆ ಹೋಗಿ ಅವನೊಂದಿಗೆ ಮಾತಾಡ್ಬೋದಲ್ಲವೇ ಎಂಬುದಾಗಿ ನಿಮಗೆ ಅನಿಸಿರುತ್ತೆ ಅಲ್ಲವೋ? ಕಳೆದ ದಿನಮಾನಗಳಲ್ಲಿ ಅದನ್ನೇ ಮಾಡಿದೆ. ಆ ವ್ಯಕ್ತಿ ನನಗೆ ಒಮ್ಮೆ ಎದುರಾದಾಗ ನನ್ನ ಮನಸ್ಸು ಬಹಳಷ್ಟು ನೋಯಿಸಿದಾಗಿಯೂ ವಿಮರ್ಶಿಸಿದಾಗಿಯೂ ಆ ವ್ಯಕ್ತಿ ಕಾಣಿಸಿದಾಗ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು, ಚೆನ್ನಾಗಿದ್ದೀರಾ, ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇನೆ ಎಂದು ಹೇಳಲು ನಾನು ಶೇಕ್ ಹ್ಯಾಂಡ್ ಕೊಟ್ರೆ ನನ್ನ ಕೈ ಕೂಡ ತಗೊಳ್ಳಲಿಲ್ಲ. ಅಂಥವನಿಗೆ ಮತ್ತೊಮ್ಮೆ ನಾನು ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಯಾಕೆ ನನ್ನ ಮನಸ್ಸನ್ನು ನೋಯಿಸಿಕೊಳ್ಳಲಿ? ಹಾಗಾಗಿ ನಾನು ಮಾಡಿದ್ದೇನೆಂದರೆ, ದೇವರೇ, ಅವನನ್ನು ಜ್ಞಾಪಕ ಮಾಡಿಕೊ, ಅವನಿಗೆ ಇರುವಂತಹ ದುಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡುವ ಹಾಗೆ, ನಿಮ್ಮಿಂದ ಬಲವಾದ ಪಾತ್ರೆಯಾಗಿ ಉಪಯೋಗ ಆಗುವ ಹಾಗೆ ಅವನನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸಿ ಬಂದೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿರಿ, ನಿಮ್ಮನ್ನು ಪ್ರೀತಿಸಿದಂಥವರಿಗೋಸ್ಕರವೇ ಪ್ರೀತಿ ಮಾಡುವುದಾದರೆ, ಅವರಿಗೋಸ್ಕರವೇ ನೀವು ಪ್ರಾರ್ಥನೆ ಮಾಡುವುದಾದರೆ ಏನ್ ಮಹಾ ದೊಡ್ಡದು? ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿರಿ, ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರಿ. ಹಾಗೆ ಶೇಕ್ ಹ್ಯಾಂಡ್ ಕೊಟ್ರೆ ಶೇಕ್ ಹ್ಯಾಂಡ್ ಕೂಡ ತಕ್ಕೊಳ್ಳಲಾರದವನಿಗೆ ನಾನೇನ್ ಮಾಡಿದ್ದೇನೆ ಗೊತ್ತಾ? ಕ್ರಿಸ್ಮಸ್ಗೆ ಬಟ್ಟೆಗಳನ್ನು ಕಳಿಸಿದೆ. ಏನ್ ಮಾಡ್ದೆ? ಕ್ರಿಸ್ಮಸ್ ಬಂದಾಗ ಒಂದು ಒಳ್ಳೆ ಗ್ರೀಟಿಂಗ್ ಕಾರ್ಡ್, ಒಂದು ಒಳ್ಳೆ ಕೇಕ್, ಅವನಿಗೊಂದು ಸೂಟ್ ಕ್ಲಾತ್, ಅವನ ಹೆಂಡತಿಗೆ ಒಂದು ರೇಷ್ಮೆ ಸೀರೆ ಕಳಿಸಿದೆ. ಬೈಬಲ್ ಹೇಳುತ್ತದೆ, ನಿಮಗೆ ಕೇಡು ಮಾಡಿದವರಿಗೆ ನೀವು ಮೇಲು ಮಾಡುವುದಾದರೆ ಅವರ ತಲೆಯ ಮೇಲೆ ಕೆಂಡವನ್ನೂ ಸುರಿದವರಾಗುತ್ತೀರಿ. ಆ ದಿನ ಯೋಬನು ತನಗೆ ಬಹಳಷ್ಟು ಬಾಧಿಸಿರುವಂತಹ, ವೇದನೆಗೊಳಿಸಿರುವಂತಹ, ಮನಸ್ಸು ನೋಯಿಸಿರುವಂತಹವರಿಗೋಸ್ಕರ ಪ್ರಾರ್ಥಿಸಿದಾಗ ದೇವರು ಏನ್ ಮಾಡಿದ್ರು ಗೊತ್ತಾ? ಯೋಬನನ್ನು, ವಾಕ್ಯ ಏನ್ ಹೇಳುತ್ತೆ ನೋಡಿ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ಕ್ಷೇಮ ಸ್ಥಿತಿಯನ್ನು ಮತ್ತೆ ಅವನಿಗೆ ದಯಪಾಲಿಸಿದನು ಮತ್ತು
ಆಡೆಡ್ ಬ್ಲೆಸ್ಸಿಂಗ್. ಏನಂತೆ? ಯೋಬನಿಗೆ ಮೊದಲು ಇದ್ದದ್ದಕ್ಕಿಂತಲೂ 2ರಷ್ಟು ಹೆಚ್ಚಾಗಿ ಯೆಹೋವನು ಅವನಿಗೆ ಸೊತ್ತನ್ನು ದಯಪಾಲಿಸಿದನು. ನನ್ನ ಶತ್ರುಗಳಿಗೋಸ್ಕರ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ನನಗೆ ಯಾವ ಶತ್ರುಗಳಿಲ್ಲ, ಆದರೆ ನನ್ನನ್ನು ಶತ್ರುಗಳೆಂದು ಭಾವಿಸುವವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ದೇವ್ರೇನ್ ಮಾಡಿದ್ದಾರೆ ಗೊತ್ತಾ? ದೀನಸೇವಕನಾದ ನನಗೆ ಹಂತ ಹಂತವಾಗಿ ಆಶೀರ್ವದಿಸಿ ಇಗೋ ಇಷ್ಟು ಅದ್ಭುತವಾದ ಸೇವೆ ಮಾಡುವಂತಹ ಮಹಾಕೃಪೆ ದೇವರು ಅನುಗ್ರಹಿಸಿದ್ದಾರೆ. ಮನಪೂರ್ವಕವಾಗಿ ಒಂದು ಮಾತನ್ನು ಹೇಳಬಲ್ಲೆ, ಏನು ಗೊತ್ತಾ? ನಾನು ಕ್ಷಮಿಸಲಾರದೇ ಇರುವಂಥವರು ಇದುವರೆಗೂ ಯಾರೊಬ್ಬರು ಕೂಡ ಇಲ್ಲ. ನನ್ನ ವಿರುದ್ಧ ಎಷ್ಟೇ ವಿಮರ್ಶಿಸಿ ನನ್ನ ಮನಸ್ಸನ್ನು ನೋಯಿಸಿ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೂ ಕೂಡ ಅವರನ್ನೆಲ್ಲ ಮನಪೂರ್ವಕವಾಗಿ ಕ್ಷಮಿಸಿದ್ದೇನೆ. ಯಾರೇ ಆಗಲಿ ನನಗೆ ಭೇಟಿಯಾಗುವುದಾದರೆ ಮನಪೂರ್ವಕವಾಗಿ ಶೇಕ್ ಹ್ಯಾಂಡ್ ಕೊಡುತ್ತೇನೆ, ಮನಸ್ಸಲ್ಲಿ ಏನೂ ಇಟ್ಟುಕೊಳ್ಳಲಾರದೆ. ಪ್ರಿಯ ಸಹೋದರ ಸಹೋದರಿ, ಪ್ರಭು ಯೇಸುವನ್ನು ಪ್ರೀತಿಸಬೇಕು, ಪತಿಯನ್ನು ಪ್ರೀತಿಸಬೇಕು, ಪತ್ನಿಯನ್ನು ಪ್ರೀತಿಸಬೇಕು, ಪ್ರತಿ ಮಕ್ಕಳನ್ನು ಪ್ರೀತಿಸಬೇಕು, ಪ್ರತಿ ಹಿರಿಯರನ್ನು ಪ್ರೀತಿಸಬೇಕು, ಪ್ರತಿ ಪಕ್ಷರನ್ನು ಕೂಡ ಪ್ರೀತಿಸಬೇಕು. ಒಂದು ಊರಲ್ಲಿ ಆಳುಗಳನ್ನು ಕೊಂಡುಕೊಳ್ಳುವಂತಹ ಸಂತೆ ಇತ್ತು. ಆಯಾ ಗ್ರಾಮಗಳಿಂದ ಪ್ರಾಂತ್ಯಗಳಿಂದ ಮಾರಾಟಕ್ಕಾಗಿ ಆಳುಗಳನ್ನು ತಂದು ಅಲ್ಲಿ ಮಾರ್ತಾರೆ. ಹಾಗೆ ಮಾರುತ್ತಾ ಇರುವಾಗ ಆ ಆಳುಗಳಲ್ಲಿ ಒಬ್ಬ ಹುಡುಗ ಬಹಳ ಚುರುಕಾಗಿ ಕಾಣಿಸಿದ್ರೆ ಒಬ್ಬ ಯಜಮಾನ ಆ ಹುಡುಗನನ್ನು ಕೊಂಡುಕೊಳ್ತಾನೆ. ಆ ಹುಡುಗನು ಆ ಯಜಮಾನನ ಬಳಿಯಲ್ಲಿ ಎಷ್ಟೋ ನಂಬಿಗಸ್ತನಾಗಿ ಕೆಲಸ ಮಾಡ್ತಾನೆ, ಎಷ್ಟೋ ಯಥಾರ್ಥನಾಗಿ ಕೆಲಸ ಮಾಡ್ತಾನೆ. ನಂಬಿಗಸ್ತಿಕೆಯಿಂದ ಯಥಾರ್ಥತೆಯಿಂದ ಕೆಲಸ ಮಾಡುವಂತಹ ಆ ಹುಡುಗನಿಗೆ ಆ ಯಜಮಾನ ಮನೆ ಜವಾಬ್ದಾರಿಕೆ ಎಲ್ಲ ಒಪ್ಪಿಸುತ್ತಾನೆ. ಹಾಗೆಯೇ ಆ ಯಜಮಾನನ ಆಸ್ತಿ ಹೆಚ್ಚಾಗುತ್ತಾ ಇರುವುದರಿಂದ ಇನ್ನೂ ಆಳುಗಳ ಅವಶ್ಯಕತೆ ಇದ್ದಾಗ ಈ ಯಜಮಾನನು ಮತ್ತು ಆ ಹುಡುಗನು ಇಬ್ಬರು ಸೇರಿ ಸಂತೆಗೆ ಹೋದ್ರು. ಆಳುಗಳನ್ನು ಮಾರಾಟ ಮಾಡುವ ಮಾರ್ಕೆಟಿಗೆ ಹೋದ್ರು. ಯಜಮಾನನು ತನಗೆ ಬೇಕಾದ 4 ಜನರನ್ನು ಸೆಲೆಕ್ಟ್ ಮಾಡಿಕೊಂಡ. ಏನಪ್ಪ ಏನನ್ನುತ್ತಿ ಅಂದಾಗ, ಒಳ್ಳೆಯವರನ್ನೇ ಸೆಲೆಕ್ಟ್ ಮಾಡಿದ್ದೀರಿ ಸಾರ್, ಖಚಿತವಾಗಿ ನಮಗೆ ಇವ್ರು ಕೆಲ್ಸಕ್ಕೆ ಬರ್ತಾರೆ ಎಂದು ಹೇಳಿದ್ರೆ, ಸರಿ ಅವರನ್ನು ಕೊಂಡುಕೊಳ್ಳೋದಕ್ಕೆ ಬೇಕಾದ ದುಡ್ಡು ಕಟ್ಟು ಅಂದಾಗ ದುಡ್ಡು ಕಟ್ಟಿದ. ಆ 4 ಜನ ಆಳುಗಳನ್ನು ಕೊಂಡುಕೊಂಡ ನಂತರ ಈ ಹುಡುಗ ಮತ್ತೊಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ, ಅಯ್ಯ 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 ಅವನನ್ನು ಕೂಡ ನಾವು ಕೊಂಡುಕೊಳ್ಳೋಣ ಅಂದ. ಯಾರನ್ನೂ? ಅಗೋ ಅಲ್ಲಿ ಕೊನೆಯಲ್ಲಿದ್ದಾನಲ್ಲವೇ, ಅವನನ್ನು ಕೂಡ ನಾವು ಕೊಂಡುಕೊಳ್ಳೋಣ. ನೋಡ್ತಾನೆ, ಅಯ್ಯೋ ಇವತ್ತೋ ನಾಳೆ ಸಾಯುವಂತಿದ್ದಾನಲ್ಲವೋ, ಏನೋ ರೋಗ ಬಂದಂತಿದೆ, ಆ ಮನುಷ್ಯ ಪೂರ್ತಿ ಸಾಯುವಂತಿದ್ದಾನಲ್ಲವೇ, ಅವನನ್ನು ಯಾಕೆ ಕೊಂಡುಕೋ ಅನ್ನುತ್ತಾ ಇದೆಯಾ? ಅವನಿಂದ ನಮಗೇನು ಲಾಭ ಇದೆ? ಬಾ, ಅವನನ್ನು ಕೊಂಡುಕೊಂಡ್ರೆ ಅವನಲ್ಲ ನಮಗೆ ಸೇವೆ ಮಾಡೋದು, ನಾವೇ ಅವನಿಗೆ ಸೇವೆ ಮಾಡಬೇಕಾಗುತ್ತೆ ಎಂದು ಹೇಳಿ ಹೊರಟು ಹೋಗುವಾಗ, ಇಲ್ಲ ಇಲ್ಲ ಸಾರ್, ನನ್ನ ಮನಸ್ಸು ಅವನಿಗೆ ಕೊಂಡ್ಕೊಳ್ಬೇಕನ್ನಿಸುತ್ತಿದೆ, ಅವನನ್ನು ಆಳಾಗಿ ನಾವು ಕರ್ಕೊಂಡು ಹೋಗೋಣ ಸಾರ್, ಅವನು ನಮ್ಮ ಹತ್ರ ಕೆಲಸ ಮಾಡ್ತಾನೆ ಸಾರ್ ಎಂದು ಹೇಳಿದಾಗ, ಯಾವತ್ತೂ ಏನನ್ನು ಕೋರದೇ ಇರುವ ಈ ಹುಡುಗ ಕೋರಿಕೊಂಡಾಗ, ಯಾಕೆ ಕೋರಿಕೊಳ್ತಿದ್ದಾನೆ ನನಗೆ ಅರ್ಥ ಆಗ್ತಿಲ್ಲ, ಆದ್ರೆ ಆಯ್ತು ಸರಿ ನೀನು ಅಂದ್ಕೊಂಡಂತೆ ಮಾಡು ಎಂದು ಹೇಳಿ ಬೆಲೆ ಕೊಟ್ಟು ಇವತ್ತಲ್ಲ ನಾಳೆ ಸಾಯುವ ಹಾಗಿರುವ ಆ ವ್ಯಕ್ತಿಯನ್ನು ಕೊಂಡುಕೊಂಡ. ಸ್ವಲ್ಪ ಕಾಲ ಚೆನ್ನಾಗಿ ಕೆಲಸ ಮಾಡ್ತಾನೆ ಅವನು, ಆನಂತರ ಮಂಚ ಹಿಡಿಯುತ್ತಾನೆ. ಮಂಚದ ಮೇಲೆ ಅನಾರೋಗ್ಯದಿಂದ ಮಲಗಿದಾಗ ಈ ಹುಡುಗನೇ ಹೋಗಿ ಅವನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾನೆ, ಮಧ್ಯಾಹ್ನದ ಊಟ ಕೊಡ್ತಾನೆ, ತಾನೇ ತಿನ್ನಿಸುತ್ತಾನೆ. ಮತ್ತಷ್ಟು ಆ ವ್ಯಕ್ತಿಯ ಆರೋಗ್ಯ ಕೆಟ್ಟೋದಾಗ ಸಮಸ್ತವೂ ಆ ಮಂಚದ ಮೇಲೆ ಮಾಡುತ್ತಿರುವಾಗ ಕೊನೆಗೆ ಈ ಹುಡುಗನೇ ಹೋಗಿ ಆ ವ್ಯಕ್ತಿಗೆ ತೊಳೆದು ಶುಭ್ರಗೊಳಿಸುತ್ತಾನೆ, ಮಂಚವೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಬದಲಾಯಿಸ್ತಾನೆ. ಅದನ್ನು ನೋಡಿದ ಕೆಲವರು ನಿಜ ಏನಿರಬಹುದೆಂದು ಕಂಡುಕೊಳ್ತಾರೆ. ಹೋಗಿ ಯಜಮಾನನಿಗೆ ಹೇಳ್ತಾರೆ, ಏನೆಂದು? ಅಯ್ಯಾ, ನೀವು ಆ ಹುಡುಗನಿಗೆ ಬಹಳಷ್ಟು ನಂಬಿ ಎಲ್ಲವನ್ನೂ ಅವನ ಕೈಗೆ ಒಪ್ಪಿಸಿದಿರಲ್ಲವೇ? ಆ ಹುಡುಗ ಏನ್ ಮಾಡಿದಾನೆ ಗೊತ್ತಾ? ಏನ್ ಮಾಡಿದಾನೆ? ಅಮಾಯಕರಾದ ನಿಮ್ಮನ್ನು ವಂಚಿಸಿದಾನೆ, ಮೋಸ ಮಾಡಿದಾನೆ ಅಂದ್ರು. ಅವನು ನನಗೆ ಮೋಸ ಮಾಡುವುದು ಇಂಪಾಸಿಬಲ್. ನಿಮ್ಮ ನಂಬಿಕೆಯೇ ಅವನು ಬಹಳ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ತಿದ್ದಾನೆ, ಕ್ಯಾಶ್ ಮಾಡಿಕೊಳ್ತಿದ್ದಾನಯ್ಯ. ಏನಾಗಿದೆ? ಆ ಹುಡುಗ ಕೊಂಡ್ಕೊಂಡಿರುವ ವಯಸ್ಸಾದ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಯಾರಾಗಿದ್ದಾರೆ? ಬೇರೆ ಯಾರೂ ಅಲ್ಲ, ಆ ಹುಡುಗನ ಸ್ವಂತ ತಂದೆ. ಹೌದಾ? ಅಯ್ಯೋ ದುರ್ಮಾರ್ಗನೇ, ಬೇಡ ಅಂದ್ರೂ ಕೂಡ ಅವನ ಸ್ವಂತ ತಂದೆಯಾದ್ದರಿಂದ ಕೊಂಡು ತಂದಿದ್ದಾನ. ನಿಮಗೆ ಹೇಗೆ ಗೊತ್ತು? ಮಗನ ಹಾಗೆ ಅವನ ತಂದೆ ಆರೋಗ್ಯ ಕೆಟ್ಟೋಗಿ ಮಂಚ ಹಿಡಿದ್ರೆ ನಿಮ್ಗೇನಾದ್ರೂ ಹೇಳಿದಾನೋ? ಹೇಳಲಿಲ್ಲ. ಹೋಗಿ ಸಕಲ ಆರೈಕೆ ಮಾಡ್ತಿದ್ದಾನೆ, ಅವನೇ ಅನ್ನ ಹಾಕ್ತಿದ್ದಾನೆ, ಅವನೇ ಅನ್ನ ತಿನ್ನಿಸುತ್ತಾನೆ. ಅವನು ಕೂಡ ಎಲ್ಲ ಒದ್ದೆ ಆದ್ರೂ ಮಂಚವನ್ನೆಲ್ಲ ಶುಭ್ರಗೊಳಿಸುತ್ತಿದ್ದಾನೆ. ಒಬ್ಬ ಮಗನು ತಂದೆಗೆ ಮಾಡಿದಂತೆ ಎಲ್ಲಾ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಅರ್ಥವಾಯ್ತು ಅವನು ಬೇರೆ ಯಾರೋ ಅಲ್ಲ, ತಂದೆ ಎಂಬುದಾಗಿ. ಆ ಯಜಮಾನ ಕೋಪಗೊಂಡು ಆ ಹುಡುಗನಿಗೆ ಕರೆಸಿ, ಏನಪ್ಪ ನಿಜವೋ ಆ ಮುದುಕನ ಆರೋಗ್ಯ ಕೆಟ್ಟೋಗಿದೆ ಅಂತೆ? ಹೌದಯ್ಯ. ನೀನೇ ಹೋಗಿ ಎಲ್ಲ ಆರೈಕೆ ಮಾಡ್ತಾ ಇದೆಯಂತೆ? ಹೌದಯ್ಯ. ಅನ್ನ ಕೂಡ ನೀನೇ ತಿನ್ನಿಸ್ತಾ ಇದೆಯಂತೆ? ಹೌದಯ್ಯ. ಮಂಚ ಎಲ್ಲ ಹೊಲಸು ಮಾಡಿದ್ರೆ ಮತ್ತೆ ಶುಭ್ರಗೊಳಿಸಿ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸ್ತಾ ಇದೆಯಂತೆ. ಹೀಗೆಲ್ಲ ಮಾಡೋದು ನಿಜವೋ?
ನೀವು ಕೇಳಿದೆಲ್ಲ ನಿಜವೇ ಸಾರ್ ಅಂದ. ಏನಪ್ಪಾ? ಅವನು ನಿನ್ನ ತಂದೆ ಎಂದು ನನಗೆ ಯಾಕೆ ಹೇಳಲಿಲ್ಲ? ಅವನು ನನ್ನ ತಂದೆ ಅಲ್ಲದಕ್ಕಾಗಿ ಹೇಳಲಿಲ್ಲ ಅಂದ. ನಾನು ಇನ್ನೂ ನಂಬುವಂತೆ ಪ್ರಯತ್ನ ಮಾಡಬೇಡಪ್ಪ. ಅವನು ನಿನ್ನ ತಂದೆಯಾದ್ದರಿಂದ ನನ್ನ ಕೈಯಿಂದ ಬಲವಂತ ಕೊಂಡುಕೊಳ್ಳುವಂತೆ ಮಾಡಿದೆ. ನಿನ್ನ ತಂದೆಯಾದ್ದರಿಂದಲೇ ತಂದು ಮನೆಯಲ್ಲಿಟ್ಕೊಂಡೆ. ನಿನ್ನ ತಂದೆಯಾದ್ದರಿಂದಲೇ ಸಕಲ ಸೇವೆ ಮಾಡ್ತಿದ್ದಿ. ಅಮಾಯಕನಂತೆ ಈಗ ನನಗೆ ಸುಳ್ಳಾಡ್ತಾ ಇದ್ದಿ ಎಂದು ಗಟ್ಟಿಗಟ್ಟಿಯಾಗಿ ಕಿರ್ಚುವಾಗ ಆ ಹುಡುಗ, ಅಯ್ಯ, ಯಾವತ್ತೂ ನಾನು ಸುಳ್ಳಾಡಲಿಲ್ಲ, ಇವತ್ತೂ ಸುಳ್ಳಾಡ್ತಾ ಇಲ್ಲ. ನಿನ್ನ ತಂದೆ ಅಲ್ಲದಿದ್ರೆ ಮತ್ತ್ಯಾಕೆ ಅಷ್ಟೊಂದು ಸೇವೆ ಮಾಡ್ತಾ ಇದ್ದಿ? ಬಹುಶಃ ನಿನ್ನ ಚಿಕ್ಕಪ್ಪ ಆಗಿರ್ತಾರೆ. ಇಲ್ಲಯ್ಯ, ನಿನ್ನ ಸಂಬಂಧಿಕನಾಗಿರ್ತಾನೆ. ಇಲ್ಲ, ನಿನ್ನ ಊರಿನವನಾಗಿರ್ತಾನೆ. ನನ್ನ ಊರಿನವನು ಕೂಡ ಅಲ್ಲ. ಮತ್ತೆ ಯಾರಾಗಿದ್ದಾನೆ? ನಿನಗೆ ಜನ್ಮ ಕೊಟ್ಟ ತಂದೆ ಅಲ್ಲ ಅನ್ನುತ್ತಾ ಇದ್ದಿ, ಬಂಧು ಅಲ್ಲ ಅನ್ನುತ್ತಾ ಇದ್ದಿ, ಆಪ್ತನು ಅಲ್ಲ ಅನ್ನುತ್ತಾ ಇದ್ದಿ, ನಿನ್ನ ಊರವನು ಅಲ್ಲ ಅನ್ನುತ್ತಾ ಇದ್ದಿ. ಮತ್ತ್ಯಾಕೆ ಸಕಲ ಆರೈಕೆ ಮಾಡುತ್ತಾ ಇದ್ದಿ? ಅವನು ಮಾಡಬೇಕಾದ ಕೆಲಸವನ್ನು ಕೂಡ ನಿನ್ನ ಮೇಲೆ ಹಾಕಿಕೊಂಡು ಯಾವುದೊಂದು ಕೂಡ ಕಡಿಮೆ ಇಲ್ಲದೆ 2 ಪಟ್ಟು ಕೆಲಸ ಮಾಡುತ್ತಾ ಇದ್ದಿ. ನನಗೆ ಅನುಮಾನವೇ ಬರದಂತೆ ಯಾಕೆ ಮಾಡ್ದಿ? ಯಾಕೆ ನೀನು ಅವನಿಗೆ ಅಷ್ಟೊಂದು ಪ್ರೀತಿಸುತ್ತಾ ಇದ್ದಿ? ಯಾಕೆ ಅಷ್ಟು ಆರೈಕೆ ಮಾಡ್ತಾ ಇದ್ದಿ? ಅವನು ಯಾರೆಂದು ಬೊಗಳು ಅಂದಾಗ ಹೇಳ್ತಾನೆ, ಸರ್, ನಾನು ನನ್ನ ತಂದೆ ತಾಯಿಗಳಿಗೆ ಬಹಳ ಮುದ್ದಾದ ಮಗನಾಗಿದ್ದೆ ಸಾರ್. ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕೆಂದು ಒಳ್ಳೆ ಸ್ಕೂಲಲ್ಲಿ ಜಾಯಿನ್ ಮಾಡಿಸಿದ್ರು. ನಾನಿಲ್ಲದೆ ತಂದೆ ಬದುಕಲ್ಲ, ತಾಯಿ ಬದುಕಲ್ಲ, ಅವರಿಲ್ಲದೆ ನಾನು ಕೂಡ ಬದುಕೋದಿಲ್ಲ ಸಾರ್. ಅಷ್ಟೊಂದು ನನಗೆ ಪ್ರೀತಿಸಿ ಪೋಷಿಸಿದ್ದಾರೆ. ಒಂದು ದಿನ ಸ್ಕೂಲ್ ಮುಗಿಸಿ ನಾನು ಹೊರಗೆ ಬರ್ತಿರುವಾಗ ಒಬ್ಬ ವ್ಯಕ್ತಿ ನನಗೆ ಕಿಡ್ನ್ಯಾಪ್ ಮಾಡಿದ. ಅಂದಿನಿಂದ ಇಂದಿನವರೆಗೂ ನನ್ನ ತಾಯಿಯನ್ನು ನಾನು ಕಾಣಲಿಲ್ಲ, ನನ್ನ ತಂದೆಯನ್ನೂ ಕಾಣಲಿಲ್ಲ. ಬಂಗಾರದಂತಹ ಭವಿಷ್ಯ ಹೊಂದಿಕೊಳ್ಳಬೇಕಾದಂತಹ ನನ್ನ ಜೀವಿತ ಬೀದಿಯ ಪಾಲಾಯಿತು. ಬಜಾರಿನಲ್ಲಿ ಒಬ್ಬ ಆಳನ್ನಾಗಿ ನನಗೆ ಮಾರಿಬಿಟ್ಟ. ಹಾಗೆ ನನ್ನನ್ನು ಮಾರಿದಾಗಲೇ ನೀವು ನನ್ನನ್ನು ಕೊಂಡುಕೊಂಡಿದ್ರಿ. ಆಯ್ತಪ್ಪ, ಸರಿ, ನಿನ್ನನ್ನು ಕೊಂಡುಕೊಂಡು ನನ್ನ ಮನೆಯಲ್ಲಿ ಆಳಿಟ್ಕೊಂಡೆ. ಈ ಸ್ಟೋರಿಗೂ ಆ ವ್ಯಕ್ತಿಗೂ ಏನಪ್ಪ ಸಂಬಂಧ ಅಂದಾಗ ಹೇಳ್ತಾನೆ, ನನ್ನ ತಂದೆ ತಾಯಿಗಳ ಪ್ರೀತಿ ಅನುರಾಗಕ್ಕೆ ದೂರ ಮಾಡಿರೋದು, ಬಂಗಾರದಂತಹ ನನ್ನ ಬದುಕನ್ನು ಬೀದಿ ಪಾಲು ಮಾಡಿರೋದು ಬೇರೆ ಯಾರೂ ಅಲ್ಲ ಸಾರ್, ಅವನೇ. ಯಾರಪ್ಪ ಅವನು? ನನ್ನನ್ನು ಸ್ಕೂಲ್ನಿಂದ ಕಿಡ್ನ್ಯಾಪ್ ಮಾಡಿರುವ, ನಿಮಗೆ ಆಳನ್ನಾಗಿ ಮಾರಾಟ ಮಾಡಿರುವಂತಹ ವ್ಯಕ್ತಿ ಅವನೇ ಅಂದ. ಆ ವಿಷಯ ನಿಮಗೆ ಗೊತ್ತಿಲ್ಲ ಅಷ್ಟೇ. ಯಾಕೆಂದರೆ ನನ್ನನ್ನು ಬೇರೆಯವರಿಗೆ ಮಾರಿದಾಗ ಅವರಿಂದ ನಾನು ನಿಮ್ಮ ಬಳಿಗೆ ಬಂದೆ ಅಂದ. ಹಾಗಾದರೆ ನಿನಗೆ ಇಷ್ಟೊಂದು ಕೇಡು ಮಾಡಿದಂತಹ, ನಿನ್ನ ಜೀವಿತವೇ ಇಷ್ಟು ನಾಶ ಮಾಡಿರುವಂತಹ, ಬಂಗಾರದಂತಹ ಭವಿಷ್ಯ ಬೀದಿ ಪಾಲು ಮಾಡಿರುವಂತಹ ಅವನಿಗೆ ಯಾಕಪ್ಪ ನೀನಿಷ್ಟು ಸೇವೆ ಮಾಡುತ್ತಾ ಇದ್ದೀ? ಚಿಕ್ಕಂದಿನಲ್ಲಿ ನನ್ನ ತಂದೆ ತಾಯಿ ಮನೆಯಲ್ಲಿ ಪ್ರಾರ್ಥಿಸುವಾಗ ಬೈಬಲ್ ಓದುತ್ತಾ ಇದ್ರು. ನಾನು ಯೇಸುವನ್ನು ನಂಬಿದವನಾಗಿದ್ದೇನೆ. ನಮ್ಮ ಬೈಬಲ್ ಹೇಳೋದೇನೆಂದರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ದೇವರ ವಾಕ್ಯವು ನನ್ನ ಜೀವಿತದಲ್ಲಿ ಬಿತ್ತಲ್ಪಟ್ಟಿದೆ. ಯಾವಾಗ ನಾನು ನನ್ನ ಶತ್ರುವನ್ನು ನೋಡಿದೆನೋ ಅಲ್ಲಿಯವರೆಗೂ ನನಗೆ ಅವಕಾಶ ದೊರಕಲಿಲ್ಲ, ಶತ್ರುವನ್ನು ಪ್ರೀತಿಸುವ ಅವಕಾಶ. ಆದರೆ ಯಾವಾಗ ಅವನನ್ನು ಮಾರ್ಕೆಟ್ನಲ್ಲಿ ನೋಡಿದೆನೋ ಆ ವಾಕ್ಯ ಕ್ರಿಯೆದಲ್ಲಿಡುವ ಅವಕಾಶ ನನಗೆ ದೊರಕಿತು ಎಂದು ಭಾವಿಸಿರುವುದರಿಂದಲೇ ಬೇಡಿಕೊಂಡು ಅವನನ್ನು ಕೊಂಡುಕೊಳ್ಬೇಕೆಂದು ಹೇಳಿದೆ. ಅಷ್ಟು ಮಾತ್ರವಲ್ಲ, ಅವನಿಂದ ಯಾವ ಕೆಲಸ ಮಾಡಲು ಆಗಲ್ಲ ಅಂದ್ಕೊಂಡು ಅವನ ಕೆಲಸವನ್ನು ಕೂಡ ನಾನೇ ಮಾಡಿದೆ. ಸರ್, ಈ ದಿನ ನಾನು ಮಾಡ್ತಿರೋದೇನು ಗೊತ್ತಾ? ನನ್ನ ದೇವರ ವಾಕ್ಯವನ್ನು ನಾನು ಕ್ರಿಯೆಯಲ್ಲಿಟ್ಟು ಶತ್ರುವಾಗಿರುವಂತಹ ಅವನಿಗೆ ದೇವರ ಪ್ರೀತಿಯನ್ನು ತೋರಿಸಿ ಪರಲೋಕಕ್ಕೆ ಸೇರಿಸುವಂತಹ ಪ್ರಯತ್ನ ಮಾಡುತ್ತಿದ್ದೇನೆ ಅಂದ. ಆಗ ಯಜಮಾನನು ಈ ಹುಡುಗ ಹೇಳಿದ ಮಾತನ್ನು ಕೇಳಿಸಿಕೊಂಡು, ಮಗನೇ, ನೀನೇ ಇಷ್ಟು ದೊಡ್ಡ ಮನಸ್ಸಿನವನಾಗಿರೋದಾದ್ರೆ ನೀನು ಸೇವಿಸುವ ದೇವರು ಇನ್ನೆಷ್ಟು ದೊಡ್ಡ ಮನಸ್ಸುಳ್ಳಾತನಾಗಿರಬಹುದು, ಎಷ್ಟು ಶ್ರೇಷ್ಠನಾಗಿರ್ಬೋದು ಅಂದ. ಪ್ರಿಯ ಸಹೋದರ ಸಹೋದರಿಯರೇ, ಶತ್ರುಗಳನ್ನು ಪ್ರೀತಿಸಿರಿ ಎಂದು ದೇವರು ಹೇಳೋದು ಮಾತ್ರವಲ್ಲದೆ ಅದನ್ನು ಆತನು ಕ್ರಿಯೆಯಲ್ಲಿ ತೋರಿಸಿದ್ದಾನೆ. ಹೇಗೆ? ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ ಓದುತ್ತಿದ್ದೇನೆ. ಹೇಗೆಂದರೆ, ನಾವು ಶತ್ರುಗಳಾಗಿದ್ದಾಗಲೇ, ಯಾರಂತೆ ನಾವು ಯಾರಾಗಿದ್ದೆವು? ದೇವರಿಗೆ ವ್ಯತಿರೇಕವಾಗಿ ಜೀವಿಸುವವರಾಗಿದ್ದೆವು, ವ್ಯತಿರೇಕವಾಗಿ ವ್ಯವಹರಿಸುವವರಾಗಿದ್ದೆವು, ವ್ಯತಿರೇಕವಾಗಿ ಪಾಪಿಷ್ಟ ಕೆಲಸ ಮಾಡುವವರಾಗಿದ್ದೆವು. ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ದೇವರಿಗೆ ಕೋಪ ಹುಟ್ಟಿಸಿದವರಾಗಿದ್ದೆವು, ಶತ್ರುಗಳಂತೆ ವ್ಯವಹರಿಸಿದೆವು. ಆದರೆ ಬೈಬಲ್ ಹೇಳುತ್ತದೆ, ಹೇಗೆಂದರೆ ನಾವು ಶತ್ರುಗಳಾಗಿರುವಾಗ ಆತನ ಮಗನಾದ ಯೇಸುವಿನ ಮರಣದ ಮೂಲಕ
ನಾವು ದೇವರೊಂದಿಗೆ ಸಮಾಧಾನ ಮಾಡಲ್ಪಟ್ಟವರಾದೆವು. ಆ ಮಗನಿಗಿರುವ ಜೀವದಿಂದ ಮತ್ತಷ್ಟು ನಿಶ್ಚಯವಾಗಿ ನಮಗೆ ರಕ್ಷಣೆಯಾಗುವುದು. ಶತ್ರುಗಳಾಗಿ ನಾವಿರುವಾಗ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿ ತನ್ನ ಮಗನನ್ನೇ ನಮಗೋಸ್ಕರ ಮರಣಕ್ಕೆ ಒಪ್ಪಿಸಿದ್ದಾರೆ. ನಾವು ಒಂದು ಕಾಲದಲ್ಲಿ ದೇವರಿಗೆ ಶತ್ರುಗಳಾಗಿ ಜೀವಿಸಿದೆವು. ಆದಾಗ್ಯೂ ದೇವರು ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ್ದಾರೆ. ಈ ದಿನ ಕೆಲವರು ನಾನು ಕ್ಷಮಿಸಲಿಕ್ಕಾಗಲ್ಲ ಅನ್ನುತ್ತಾರೆ. ಒಂದು ದಿನ ಒಬ್ಬ ಸಹೋದರ ನನ್ನ ಬಳಿಗೆ ಬಂದು ಹೇಳ್ತಾನೆ, ಅಯ್ಯ ಅನ್ನುತ್ತಲೇ ಇರುವಾಗ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದ್ವು. ಏನಾಯ್ತು ಅಂದೆ. ಘೋರ ಕಾರ್ಯ ಜರುಗಿತಯ್ಯ ಅಂದ. ಏನ್ ಜರುಗಿತು ಅಂದೆ. ನಮ್ಮ ಊರಿಗೆ ಹೋಗಿ ಒಬ್ಬ ಕೆಲಸ ಮಾಡುವಂತಹ ಕೆಲಸಗಾರನಿಗೆ ನನ್ನೊಂದಿಗೆ ಕರೆತಂದೆ ಅಯ್ಯ. ಅವನಿಗೆ ನಾನು ತಮ್ಮನೆಂದು ಭಾವಿಸಿದೆ. ನನ್ನೊಂದಿಗೆ ಮನೆಯಲ್ಲೇ ಇಟ್ಕೊಂಡೆ. ಒಂದು ದಿನ ನಾನು ಮನೆಗೆ ಹೋಗಿ ನೋಡಿದ್ರೆ ನನ್ನ ಹೆಂಡತಿ ಅವನೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡು ನನಗೆ ಮೋಸ ಮಾಡುತ್ತಾ ನನ್ನ ಕಣ್ಣಿಗೆ ಕಾಣಿಸಿಕೊಂಡಳು. ನೋಡಿ ತಾಳಲಿಕ್ಕಾಗ್ಲಿಲ್ಲ. ಕಟ್ಕೊಂಡ ಹೆಂಡತಿಯೇ ನನಗೆ ನಂಬಿಸಿ ವಂಚಿಸಿದ್ದಾಳೆ. ಬದುಕುವುದಕ್ಕೆ ಒಂದು ದಾರಿ ತೋರಿಸಿರುವಂತಹ, ಜೀವನೋಪಾಯ ಕೊಡಿಸಿರುವಂತಹ ನನಗೇ ನಾನು ತಮ್ಮನೆಂದು ಭಾವಿಸಿದಂಥವನು ಮೋಸ ಮಾಡಿರೋದು ನೋಡಿ ನಾನು ತಾಳಲಿಕ್ಕಾಗ್ತಾ ಇಲ್ಲ. ಏನ್ ಮಾಡ್ಬೇಕೆಂದು ಅರ್ಥ ಆಗ್ತಾ ಇಲ್ಲ. ಕೆಲಸ ಮಾಡಲು ಮನಸ್ಸಾಗಲ್ಲ, ಊಟ ಮಾಡಲು ಮನಸ್ಸಾಗಲ್ಲ, ಮನೆಗೆ ಹೋಗಲು ಮನಸ್ಸಾಗ್ತಿಲ್ಲ, ಹೆಂಡತಿ ಮುಖ ನೋಡಲು ಮನಸ್ಸಾಗ್ತಿಲ್ಲ. ನನಗೆ ಮನಃಶಾಂತಿ ಇಲ್ಲ ಅಯ್ಯ, ಸಾಯ್ಬೇಕನಿಸುತ್ತಾ ಇದೆ ಅಯ್ಯ. ನನಗೇನ್ ಮಾಡನ್ನುತ್ತೀರಿ ಎಂದು ಕೇಳ್ದ. ಏನ್ ಮಾಡಬೇಕು ಹೇಳಿ. ಆ ವ್ಯಕ್ತಿ ಅಳ್ತಾ ನಿಂತಾಗ ಸ್ವಲ್ಪ ಹೊತ್ತಾದ ಮೇಲೆ, ನೀನು ಈ ಬಾಧೆಯಿಂದ ಹೊರಬರಬೇಕಾದರೆ, ಈ ನರಕದಿಂದ ಹೊರಬರಬೇಕಾದರೆ ಒಂದೇ ಒಂದು ಮಾರ್ಗ ಇದೆ ಅಂದೆ. ಏನಯ್ಯ ಎಂದು ಕೇಳ್ದ. ನಿನ್ನ ಹೆಂಡತಿಯನ್ನು ಕ್ಷಮಿಸು ಅಂದೆ. ನನ್ನಿಂದ ಆಗಲಯ್ಯ, ನಾನು ನನ್ನ ಹೆಂಡತಿಯನ್ನು ಕ್ಷಮಿಸಲಾರೆ ಅಂದ. ಯಾಕೆ ಎಂದು ಕೇಳ್ದೆ. ಹೆಂಡತಿ ನನಗೆ ಮೋಸ ಮಾಡಿದಾಳೆ ಅಂದ. ಪ್ರಿಯ ಸಹೋದರ ಸಹೋದರಿಯರೇ, ಹೆಂಡತಿಗೋಸ್ಕರ ಅವನೇನಾದರೂ ಪ್ರಾಣ ಕೊಟ್ಟಿದ್ದಾನೋ? ಪ್ರಾಣದಂತೆ ಪ್ರೀತಿಸಿದ್ದಾನೋ? ಆದರೆ ಹೆಂಡತಿ ಒಂದು ಅಕ್ರಮ ಸಂಬಂಧ ಇಟ್ಕೊಂಡಾಗ ಅವಳು ನನಗೆ ಮೋಸ ಮಾಡಿದಾಳೆ, ಹಾಗಾಗಿ ನಾನು ಕ್ಷಮಿಸಲಾರೆ ಅನ್ನುತ್ತಾನೆ. ನಾವಾದರೂ ದೇವರಿಗೆ ಮೋಸ ಮಾಡಲಿಲ್ಲವೋ? ದೇವರ ಮನಸ್ಸನ್ನು ನೋಯಿಸಲಿಲ್ಲವೋ? ಒಂದು ಸಾರಿ ಆಲೋಚಿಸಿರಿ. ನಾವು ಪಾಪಿಗಳಾಗಿದ್ದಾಗ, ನಾವು ಬಲಹೀನರಾಗಿರುವಾಗ, ನಾವು ಶತ್ರುಗಳಾಗಿರುವಾಗ, ನಾವು ಪ್ರತಿ ಪಾಪಕ್ಕೆ ಬಂಧಿತರಾಗಿರುವಾಗ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ಆತನು ನಮ್ಮನ್ನು ಕ್ಷಮಿಸಿರುವ ಪ್ರಕಾರವೇ ನಾವು ಕೂಡ ಕ್ಷಮಿಸಬೇಕು ಅಂದಿದ್ದಾರೆ. ಆ ವ್ಯಕ್ತಿಗೆ ಹೇಳದೆ, ನೀನು ಪ್ರಶಾಂತವಾಗಿರಬೇಕು ಎಂದು ಆಶಿಸುತ್ತಿರೋದಾದರೆ ಅದಕ್ಕಿರುವ ಒಂದೇ ಒಂದು ಮಾರ್ಗ ಏನೆಂದರೆ ನಿನ್ನ ಹೆಂಡತಿಯನ್ನು ಕ್ಷಮಿಸುವಂಥದ್ದಂದೆ. ಅಯ್ಯ, ನನ್ನಿಂದ ಆಗಲ್ಲ ಅಯ್ಯ ಅಂದಾಗ ಯೇಸು ಸಹಾಯ ಮಾಡ್ತಾರೆ ಅಂದೆ. ಧೈರ್ಯದಿಂದಿರೊಂದೆ. ಸ್ವಲ್ಪ ದಿನಗಳಾದ ನಂತರ ಅದೇ ವ್ಯಕ್ತಿ ಮತ್ತೆ ನನಗೆ ಭೇಟಿಯಾದ. ಅವನ ಮುಖದಲ್ಲಿ ಎಷ್ಟೋ ಸಂತೋಷ ಕಾಣಿಸಿದಾಗ ಕೇಳಿದೆ, ಏನು ಇಷ್ಟು ಹ್ಯಾಪಿಯಾಗಿದ್ದಿ ಎಂದು ಕೇಳಿದೆ. ಅಯ್ಯ, ನನ್ನ ಹೆಂಡತಿ ಕ್ಷಮಿಸಲಾರದಷ್ಟು ತಪ್ಪು ಮಾಡಿದಾಳೆ. ನನ್ನ ಹೃದಯಕ್ಕೆ ಬಹಳ ನೋವುಂಟು ಮಾಡಿದಾಳೆ. ಅವಳ ಮುಖ ಕೂಡ ನೋಡ್ಲಿಕ್ಕಾಗ್ತಿರಲಿಲ್ಲ. ಆದರೆ ನಿಮ್ಮ ಬಳಿಗೆ ಬಂದ ನಂತರ ಅವಳಿಗೆ ಕ್ಷಮಿಸಿ ಎಂದು ನೀವು ಹೇಳಿದಾಗ ನನ್ನಿಂದ ಆಗಲಿಲ್ಲ. ಆದರೆ ಪ್ರಾರ್ಥಿಸಿ ಕರ್ತನ ಸಹಾಯ ಪಡೆದುಕೊಂಡೆ. ಅವಳನ್ನು ನಾನು ಕ್ಷಮಿಸಿದೆ. ಆಗ ನನ್ನ ಹೆಂಡತಿ ನನ್ನ ಪಾದ ಹಿಡ್ಕೊಂಡು ತಾನೂ ಕ್ಷಮಾಪಣೆ ಕೇಳಿದಳು. ಈ ದಿನ ನಾನು ನನ್ನ ಹೆಂಡತಿ ಇದಕ್ಕಿಂತ ಮುಂಚೆ ಎಂದಿಗೂ ಇರಲಾರದಷ್ಟು ಅನುಬಂಧ, ಅನುರಾಗ, ಸಂತೋಷ, ಸಖ್ಯತೆಯುಳ್ಳವರಾಗಿ ಜೀವಿಸ್ತಿದ್ದೇವೆ ಅಂದ. ಸಹೋದರ ಸಹೋದರಿಯರೇ, ಶತ್ರುಗಳನ್ನು ಕ್ಷಮಿಸುವುದರಲ್ಲಿ ದೊಡ್ಡ ಸಂತೋಷ ಇದೆ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಯಾರದ್ದೇ ಮೇಲಾಗಲಿ ಕೋಪವಾಗಲಿ, ದ್ವೇಷವಾಗಲಿ, ಪ್ರತಿಕಾರವಾಗಲಿ ಇಟ್ಕೊಂಡಿರೋದಾದ್ರೆ ಕೇಳಿರಿ. ಆ ರೀತಿ ಯಾರ ಮೇಲೆ ನೀವು ಕೋಪ ಇಟ್ಕೊಂಡಿದ್ದೀರೋ, ಯಾರ ಮೇಲೆ ದ್ವೇಷ ಇಟ್ಕೊಂಡಿದ್ದೀರೋ, ಯಾರ ಮೇಲೆ ಪ್ರತಿಕಾರ ಇಟ್ಕೊಂಡಿದ್ದೀರೋ ಅವರಿಗೇನೂ ಆಗೋದಿಲ್ಲ. ಆದರೆ ನೀವಿಟ್ಕೊಂಡಿರುವಂತಹ ದ್ವೇಷ, ಪ್ರತಿಕಾರ, ಕೋಪ ನಿಮ್ಮನ್ನೇ ಹಾಳು ಮಾಡುತ್ತೆ ಎಂಬ ಸತ್ಯವನ್ನು ಮರೆಯಬೇಡಿರಿ. ನಿಮ್ಮ ಕೋಪ, ನಿಮ್ಮ ಪ್ರತಿಕಾರ, ನಿಮ್ಮ ದ್ವೇಷ, ನಿಮ್ಮ ಮತ್ಸರ, ನಿಮ್ಮ ಆಕ್ರೋಶ ಬೇರೆಯವರಿಗೆ ಯಾವ ಹಾನಿ ಮಾಡಲ್ಲ, ಆದರೆ ನಿಮಗೆ ಹಾನಿ ಮಾಡುತ್ತೆ. ಹ್ಯಾಪಿಯಾಗಿ ಜೀವಿಸಬೇಕೆಂದು ಬಯಸುತ್ತಾ ಇದ್ದೀರಾ? ಬದುಕಿರುವವರೆಗೂ ಸಂತೋಷದಿಂದ ಬದುಕಬೇಕೆಂದು ಬಯಸುತ್ತಾ ಇದ್ದೀರಾ? ಹಾಗಾದರೆ ಎಲ್ಲರನ್ನೂ ಮನಪೂರ್ವಕವಾಗಿ ಕ್ಷಮಿಸಿರಿ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮಿಂದ ಕರೆಯಲ್ಪಟ್ಟಂತಹ, ಪ್ರತ್ಯೇಕಿಸಲ್ಪಟ್ಟಂತಹ, ಪರಿಶುದ್ಧಗೊಳಿಸಲ್ಪಟ್ಟಂತಹ ನಾವು
ಎಷ್ಟೇ ಶ್ರಮೆ ಬಂದರೂ ಕಷ್ಟ ಬಂದರೂ ಕಣ್ಣೀರಿನ ಕಣಿವೆಯನ್ನು ಹಾದು ಹೋಗಬೇಕಾದರೂ ನಿಮ್ಮನ್ನು ಎಂದಿಗೂ ನಾವು ಬಿಟ್ಟು ಬಿಡುವಂತಹ ಜನರಾಗಿರಬಾರದು. ಕೊನೆಯ ತನಕ ಸಹಿಸಿಕೊಂಡು ರಕ್ಷಣೆ ಆನಂದದೊಂದಿಗೆ ಮುಂದೆ ಸಾಗಿ ಕೊನೆಗಾಣಿಸುವಂತಹ ಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ. ಹಾಗೆಯೇ ಶತ್ರುಗಳನ್ನು ಪ್ರೀತಿಸಿ ಅವನಿಗೋಸ್ಕರ ಅವಳಿಗೋಸ್ಕರ ಪ್ರಾರ್ಥಿಸಿ 2 ಪಟ್ಟು ದಿವ್ಯ ದಾನ ಹೊಂದಿಕೊಳ್ಳುವಂತಹ ಮಹಾಧನ್ಯತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಮ್ಮಲ್ಲಿರುವಂತಹ ದ್ವೇಷವನ್ನು ತೆಗೆದುಹಾಕಿರಿ. ನಮ್ಮೊಳಗಿರುವ ಆವೇಶವನ್ನು, ಆಕ್ರೋಶವನ್ನು, ಆಗ್ರಹವನ್ನು ತೆಗೆದುಹಾಕಿರಿ ದೇವರೇ. ನೀವು ಅನುಗ್ರಹಿಸಿದಂತಹ ರಕ್ಷಣೆ ಹೊಂದಿಕೊಂಡಿದ್ದೇವೆ, ಕ್ಷಮಾಪಣೆ ಹೊಂದಿಕೊಂಡಿದ್ದೇವೆ. ಒಮ್ಮೆ ನಾವೇ ನಿಮಗೆ ಶತ್ರುಗಳಾಗಿದ್ದೆವು, ಆದಾಗ್ಯೂ ನಮ್ಮನ್ನು ಕ್ಷಮಿಸಿ ಪ್ರೀತಿಸಿದ್ದೀರಿ. ಹಾಗೆಯೇ ನಾವು ಕೂಡ ನಮ್ಮ ಶತ್ರುಗಳನ್ನು ಪ್ರೀತಿಸಿ ಕ್ಷಮಿಸಬೇಕು. ಅಂತಹ ಮನಸ್ಸನ್ನು, ಕ್ರಿಸ್ತೇಸುವಿನ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮ ಹಾಗೆಯೇ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kokatpalli, Hyderabad 72.